ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ಪ್ರಧಾನಿ ಮೋದಿ ಅವರು ದೇಶದ ಜನರನ್ನು ಉದ್ದೇಶಿಸಿ ದೇಶದ ಜನರಿಗೆ ಕೊಟ್ಟಿರುವಂತಹ ಸಂದೇಶ ಏನಿತ್ತು, ಅದರಲ್ಲೂ ಪ್ರಮುಖವಾಗಿ ಎಲೆಕ್ಟ್ರಿಕ್ ವೆಹಿಕಲ್ಗಳನ್ನು ಬಳಸಿ ಇಂಧನವನ್ನು ಉಳಿಸಿ, ಇಂಧನ ತೈಲ ಪೆಟ್ರೋಲ್ ಡೀಸೆಲನ್ನು ಇತಿಮಿತಿಯಲ್ಲಿ ಬಳಸಿ, ಹೆಚ್ಚಾಗಿ ಸಾರಿಗೆ ವ್ಯವಸ್ಥೆ ಅಂದರೆ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆ ಮೇಲೆ ಅವಲಂಬಿತರಾಗಿ ವಿದೇಶಿ ಪ್ರವಾಸವನ್ನು ನಿಲ್ಲಿಸಿ ಚಿನ್ನವನ್ನು ಮುಂದಿನ 1 ವರ್ಷದ ಕಾಲ ಖರೀದಿಸಬೇಡಿ. ಯಾಕೆ ಅಂತಂದರೆ ಇದೆಲ್ಲದಕ್ಕೂ ಕಾರಣ ಮಧ್ಯಪ್ರಾಚ್ಯ ಯುದ್ಧಗಳ ದೇಶದ ಪ್ರಭಾವ. ಬೆಲೆ ಏರಿಕೆ ಆಗುತ್ತೆ, ಇಂಪೋರ್ಟ್ ರೇಟ್ ಇಸ್ ಟೂ ಹೈ, ಆಮದು ಮಾಡಿಕೊಳ್ಳುವಂತಹ ಆ ರೇಟ್ ಏನಿದೆ, ಬೆಲೆ ಏನಿದೆ, ಅದು ಕೂಡ ಏರಿಕೆ ಆಗ್ತಾ ಇದೆ. ಇದೆಲ್ಲವೂ ಯುದ್ಧದ ಪ್ರಭಾವ. ಇಲ್ಲೂ ಕೂಡ ಬೆಲೆ ಏರಿಕೆ ಆಗುತ್ತೆ. ಅದೆಲ್ಲವಕ್ಕೂ ಕೂಡ ನಾವು ತಯಾರಿರಬೇಕಾಗತ್ತೆ. ಮುಂದಾಲೋಚನೆಯನ್ನು ಇಟ್ಕೊಂಡು ಇದಕ್ಕೆ ತಯಾರಾಗಿ ಅನ್ನುವಂತಹ ಸಂದೇಶವನ್ನು ಮೋದಿಯವರು ಕೊಟ್ಟರು. ಅದನ್ನು ಸಮರ್ಥಿಸಿಕೊಳ್ಳುವಂಥ NDA ಮಿತ್ರ ಪಕ್ಷಗಳು ಮತ್ತು BJPಯವರಿದ್ದರೆ, ಕಾಂಗ್ರೆಸ್ ಮತ್ತು ಇಂಡಿ ಮೈತ್ರಿಕೂಟದ ವಿರೋಧ ಪಕ್ಷದ ನಾಯಕರೆಲ್ಲರೂ ಕೂಡ ಇದು ಆಡಳಿತಾತ್ಮಕವಾಗಿ ಮೋದಿಯವರು ಫೇಲ್ ಆಗಿದ್ದಾರೆ ಅನ್ನುವಂಥ ರೀತಿಯಲ್ಲಿ, ಅವರವರದ್ದೇ ರೀತಿಯಲ್ಲಿ ಮೋದಿಯವರು ಹೇಳಿದ್ರು ಅಂದಾಕ್ಷಣಕ್ಕೆ ನಾವು ಅದನ್ನು ಫಾಲೋ ಮಾಡಬೇಕಾ ಅನ್ನುವಂಥ ರೀತಿಯಲ್ಲಿ ಪ್ರತಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಈ ಮಧ್ಯದಲ್ಲಿ ಈ ಸೋಷಿಯಲ್ ಮೀಡಿಯಾಲೂ ಅಥವಾ ಅವರಿಗೆ ಒಂದು ನೇರವಾದಂಥ ಪ್ರಶ್ನೆಯನ್ನು ಕೆಲವರು ಹಾಕಿದ್ರು. ಮೋದಿಯವರು ಪೆಟ್ರೋಲ್ ಡೀಸೆಲನ್ನು ಉಳಿಸಿ ಅಂತ ಹೇಳ್ತಾ ಇದ್ದಾರೆ, ಆದರೆ ಅವರ ಸೆಕ್ಯೂರಿಟಿ ಫೋರ್ಸ್ ಏನಿದೆಯಲ್ಲ, ಮೋದಿಯವರು ಬರ್ತಾರೆ ಅಂದರೆ ಬರೀ ಒಂದು ಕಾರ್ ಬರಲ್ಲ. ಮೋದಿಯವರ SPG ಫೋರ್ಸ್ ಏನಿದೆಯಲ್ಲ, ಅವರ ಟೈಟ್ ಸೆಕ್ಯೂರಿಟಿ ಫೋರ್ಸ್ ಏನಿದೆಯಲ್ಲ, ಅವರಗಳದ್ದೇ ಒಂದು 10 ರಿಂದ 15 ಕಾರ್ಗಳು ಬರ್ತವೆ. ಹೀಗಾಗಿ ಮೋದಿಯವರಿಗೆ ಯಾರೋ ಪ್ರಶ್ನೆ ಮಾಡಿದ್ರಂತೆ, ನೀವು ನಮಗೆ ಹೇಳ್ತಾ ಇದ್ದೀರಾ ಇಂಧನವನ್ನು ಉಳಿಸಿ, ಇಂಧನ ತೈಲವನ್ನು ಉಳಿಸಿ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಮೇಲೆ ಅವಲಂಬಿತರಾಗಿ ಅಂತ. ಆದರೆ ಸ್ವಾಮಿ, ನೀವೇ ಇಷ್ಟು ಜನ ಇಷ್ಟಿಷ್ಟು ಕಾರ್ ಹಾಕೊಂಡು ಓಡಾಡ್ತಿರಲ್ಲ, ನೀವೇ ಪೆಟ್ರೋಲ್ ಡೀಸೆಲ್ ಫಸ್ಟ್ ಉಳಿಸಿ ಅಂತ ಯಾರೋ ಕೇಳಿದ್ದಕ್ಕೇನಾದರೂ ಸ್ಪಂದಿಸುವಂತಹ ಕೆಲಸವನ್ನು ಪ್ರಧಾನಿ ಮೋದಿಯವರು ಮಾಡಿದಾರೋ ಗೊತ್ತಿಲ್ಲ. ಆದರೆ ಪ್ರಧಾನಿ ಮೋದಿಯವರೇ ಒಂದು ರೀತಿಯಲ್ಲಿ ತಮ್ಮಿಂದಲೇ ಆರಂಭವಾಗಲಿ ಅನ್ನುವಂಥ ಒಂದು ಮೇಲ್ಪಂಕ್ತಿಯನ್ನು ಹಾಗೆ ಕಾಣಿಸ್ತಾ ಇದ್ದಾರೆ. ಎಸ್, ಪ್ರಧಾನಿ ಮೋದಿಯವರ ಈ SPG ಫೋರ್ಸ್ ಕಾರ್ಗಳೇನಿದ್ವಲ್ಲ, ಅದರಲ್ಲಿ 50% ಕಟ್ ಆಫ್ ಮಾಡಿದಾರಂತೆ ಪ್ರಧಾನಿ ಮೋದಿಯವರು. ಅಧಿಕೃತವಾಗಿ ಪ್ರಧಾನಮಂತ್ರಿಗಳ ಕಚೇರಿಯಿಂದ ಆದೇಶ ಬಂದಿದೆ. 50% ಆಫ್ ದ SPG ಫೋರ್ಸ್ ಅಂದರೆ ಕಾರ್ಗಳೇನಿದ್ದಾವೆ ಅದನ್ನು ಕಟ್ ಆಫ್ ಮಾಡುವಂತಹ ಕೆಲಸ ಆಗಿದೆ. ಮತ್ತು ಅವರುಗಳಿಗೆ ಸ್ಪಷ್ಟವಾಗಿ ನೇರವಾಗಿ ಸಂದೇಶ ಹೋಗಿದೆಯಂತೆ, ಡೀಸೆಲ್ ಮತ್ತು ಪೆಟ್ರೋಲ್ ಯುತವಾದಂತಹ ಕಾರ್ಗಳನ್ನು ಬಳಸೋದು ಬೇಡ. 50% ಕಟ್ ಆಫ್ ಮಾಡಿದರೆ ಉಳಿದಂಥ 50% SPG ಫೋರ್ಸ್ ಇರುತ್ತೆ, ಅವರುಗಳು ಕೂಡ ಎಲೆಕ್ಟ್ರಿಕ್ ವೆಹಿಕಲನ್ನು ಬಳಸುವಂತಹ ಕೆಲಸವನ್ನು ಮಾಡಿ ಅನ್ನುವಂಥ ಆದೇಶವನ್ನು ಪ್ರಧಾನಮಂತ್ರಿಗಳ ಕಚೇರಿಯಿಂದ ಆದೇಶವನ್ನು ಹೊರಡಿಸಲಾಗಿದೆಯಂತೆ. ಹೀಗಾಗಿ ತಾನೇ ಮೊದಲು ಅದನ್ನು ಫಾಲೋ ಮಾಡ್ತಾ ಇದ್ದೇನೆ ಅನ್ನುವಂಥ ಮೇಲ್ಪಂಕ್ತಿಯನ್ನು ಪ್ರಧಾನಿ ಮೋದಿಯವರು ಹಾಗೆ ಕಾಣಿಸ್ತಾ ಇದ್ದಾರೆ. ಹೀಗಾಗಿ ದೇಶದ ಜನತೆ ಕೋವಿಡ್ನಂತಹ ಸಂದರ್ಭ, ಎಮರ್ಜೆನ್ಸಿ ಟೈಮ್ನಂತಹ ಸಂದರ್ಭವನ್ನು ಎದುರಿಸಬೇಕಾಗತ್ತೆ. ಆಮದು ರೇಟ್ ಜಾಸ್ತಿ ಆಗ್ತಾ ಇದೆ, ಬೆಲೆ ಏರಿಕೆ ಈಗಾಗಲೇ ಇದು ಹೇಳ್ತಾ ಇದ್ದ ಹಾಗೆ ಬೆಲೆ ಏರಿಕೆ ಆಗ್ತಾ ಇದೆ ಒಂದೊಂದಾಗಿ. ಬಹುಶಃ ಚಿನ್ನ ಯಾವ ಮಟ್ಟಕ್ಕೆ ಹೋಗಿ ನಿಲ್ಲುತ್ತೋ ಗೊತ್ತಿಲ್ಲ. ಪೆಟ್ರೋಲ್ ಡೀಸೆಲ್ ಈಗಾಗಲೇ ಕೆಲವು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಹಾಕ್ಬಿಟ್ಟಿದ್ದಾರೆ. ಬಾಟಲ್ಗಳಿಗೆ, ಕ್ಯಾನ್ಗಳಿಗೆ ಪೆಟ್ರೋಲ್ ಡೀಸೆಲ್ ಹಾಕೋದಿಲ್ಲ, ಇರುತ್ತೆ, ಸ್ಟಾಕ್ ಇದೆ, ಅಂಥ ಅಭಾವ ಏನು ಉಂಟಾಗಿಲ್ಲ. ಆದರೆ ಇಂಥ ಪರಿಸ್ಥಿತಿಯನ್ನು ನಾವು ಎದುರಿಸಬೇಕಾದಂಥ ಒಂದು ಸಂದರ್ಭ ಬರುತ್ತೆ. ಇದೆಲ್ಲದಕ್ಕೂ ಕೂಡ ದೇಶ ತಯಾರಿರಬೇಕಾಗುತ್ತೆ ಅನ್ನುವಂಥ ಒಂದು ಸಂದೇಶವನ್ನು ತಾವೇ ಫಾಲೋ ಮಾಡುವ ಮುಖಾಂತರ ಪ್ರಧಾನಿ ಮೋದಿಯವರು ದೇಶದ ಜನತೆಗೆ ತಿಳಿಸಿಕೊಟ್ಟಿದ್ದಾರೆ. ಇದಾಗಿತ್ತು ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.